ಬ್ರೋ ಮೂವಿ ಅಣ್ಣ ಮೂವಿ ಹೇಗಿತ್ತು ಮೂವಿ ಸರ್ ಹೇಗಿತ್ತು ಮೂವಿ ಸರ್ ಮೂವಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ಖುಷಿ ಇದೆ ಯಾಕಂದರೆ ಈ ಜನ್ರೇಷನಲ್ಲಿ ಈ ಕಾಮಿಡಿ ಸಕ್ಕತ್ತಾಗಿದೆ ಪ್ರತಿ ಒಂದೊಂದು ಸೀಸನ್ ಬ್ರೋ ಟೆಡಿ ಬ್ರೋ ಹೇಗಿತ್ತು ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಮಸ್ತಾಗಿದೆ ಬಟ್ ಎಲ್ಲರೂ ಬಂದು ನೋಡಿ ಸರ್ ಹೇಗಿತ್ತು ಮೂವಿ ತುಂಬ ದಿವಸ ಆದಮೇಲೆ ಫ್ಯಾಮಿಲಿ ಎಂಟರ್ಟೈನರ್ ಬಂದಿದೆ ಥ್ಯಾಂಕ್ ಯು ಗಣೇಶ್ ಮಾಳವಿಕಾ ಶರಣ್ಯ ಎಲ್ಲರ ಅಭಿನಯನೂ ತುಂಬ ಚೆನ್ನಾಗಿದೆ. ಎಲ್ಲ ಕನ್ನಡಿಗರು ಈ ಫಿಲಮನ್ನು ಥಿಯೇಟ್ರಿಗೆ ಬಂದು ನೋಡಬೇಕು. ದಯವಿಟ್ಟು ಯಾರೂ ಪೈರಸಿ ಮಾಡಬೇಡಿ. ಇವತ್ತು ಮೂವಿ ನೋಡ್ದು ಈಗಿನ ಕಾಲದಲ್ಲಿ ಇಷ್ಟು ಹುಡುಗಿಯರು ಅಭಿಮಾನಿ ಆಗಿರೋದು ಗೋಲ್ಡನ್ ಸ್ಟಾರ್ ಅವ್ರಿಗೆ ಇಷ್ಟು ಅನ್ಸುತ್ತೆ. ಯಾಕಂದರೆ ಪ್ರತಿಯೊಬ್ಬ ಲವ್ ಮಾಡ್ತಾ ಇರೋ ಹುಡುಗಿಯರು ಫಿದಾ ಆಗೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮೂವಿಗೆ ಮಾತ್ರ. ಈ ಮೂವಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಿಜವಾದ ಟ್ರೂ ಲವ್ಗೆ ಯಾವತ್ತೂ ಸಾವಿಲ್ಲ, ಮತ್ತು ಆ ಪ್ರೀತಿ ಯಾವತ್ತೂ ಸೋಲಲ್ಲ ಆಯಿತಾ. ದಯವಿಟ್ಟು ಲವ್ ಮಾಡೋರಿಗೆ ಲವ್ ಮಾಡ್ತಾ ಇರೋರು ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಯಾವತ್ತೂ ಮನಿ ನೋಡಿ ಮುಖ ನೋಡಿ ಲವ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಮಾತ್ರ ಇರೋ ತನಕ ಇರುತ್ತೆ. ದಯವಿಟ್ಟು ಮನ್ಸುಗಳನ್ನ ನೋಡಿ ಲವ್ ಮಾಡಿ, ಅದು ಕೊನೆ ತನಕ ಇರುತ್ತೆ ಅಂತ ನಾನು ಹೇಳ್ತೀನಿ. ಅಮ್ಮ ಹೇಗಿತ್ತು ಮೂವಿ? ಎಷ್ಟು ಇಷ್ಟ ಆಯ್ತಮ್ಮ? ಮೂವಿ ತುಂಬ ಕ್ರೇಜಿಯಾಗಿ ಸಕ್ಕತ್ತಾಗಿ ಬಂದಿದೆ ಸರ್ ಸಿನಿಮಾ. ಎಸ್ಪೆಷಲಿ ಹೇಳಬೇಕು ಅಂದರೆ ಫಸ್ಟ್ ಹಾಫಲ್ಲಿ ಜಾನ್ವಿ ಕ್ಯಾರೆಕ್ಟ್ರಲ್ಲಿ ಶರಣ್ಯ ಶೆಟ್ಟಿ ಅವರು ತುಂಬ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ಮಲೆನಾಡಿನ ಶಿವಮೊಗ್ಗದವರು, ನಾನು ಶಿವಮೊಗ್ಗದಿಂದ ಈ ಸಿನಿಮಾನ ನೋಡ್ಲಿಕ್ಕೆ ಬಂದಿರೋವಂಥದ್ದು. ಎಸ್ಪೆಷಲಿ ಶರಣ್ಯ ಶೆಟ್ಟಿ ಅವ್ರಿಗೋಸ್ಕರನೇ ನಾನು ಇಲ್ಲಿಗೆ ಬಂದು ನೋಡ್ತಾ ಇರೋದು. ಆ್ಯಂಡ್ ಗಣೇಶ್ ಅವರು ಆ್ಯಸ್ ಎ ಎಮೋಷ್ನಲಿ ಎಲ್ಲರಿಗೂ ಕನೆಕ್ಟ್ ಆಗೋದು ಗೊತ್ತಿರೋಂಥ ವಿಚಾರ. ಅದರಲ್ಲೂ ಹೀರೋಯಿನ್ ಅವರು ಇಂಟರ್ವೆಲ್ ಸೀನಿಂದ ಹಿಡಿದು ಅಪ್ ಟು ಕ್ಲೈಮ್ಯಾಕ್ಸ್ವರೆಗೂ ತುಂಬ ಚೆನ್ನಾಗಿ ಎನ್ಕ್ಯಾಚ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ಲ ಒಂದು ಕಡೆ ಲ್ಯಾಗ್ ಆಯಿತು ಅಥವಾ ಬೋರ್ ಹೊಡಿತು ಅಂತ ಅನಿಸ್ತು. ಬಟ್ ಆದರೆ ಒಂದು ಮೇಜರ್ ಏನಂದರೆ ಜಗ್ಗಪ್ಪ ಅವರಿಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿಲ್ಲ ಇಡೀ ಸಿನಿಮಾದಲ್ಲಿ. ಒಳ್ಳೊಳ್ಳೆ ದೊಡ್ಡ ದೊಡ್ಡ ತಾರಾಂಗಣ ಇದೆ, ಸಾಧು ಕೋಕಿಲ ಇದ್ದಾರೆ, ರಂಗಾಯಣ ರಘು ಇದ್ದಾರೆ, ಎಲ್ಲರಿಗೂ ಕುರಿ ಪ್ರತಾಪ್ ಇದ್ದಾರೆ, ಎಲ್ಲರಿಗೂ ಒಳ್ಳೊಳ್ಳೆ ಆ್ಯಕ್ಟಿಂಗ್ ಕೊಟ್ಟು ಜಗ್ಗಪ್ಪ ಅವರಿಗೆ ಯಾಕೋ ಎಲ್ಲ ಒಂದು ಕಡೆ ಡಮ್ಮಿ ಮಾಡಿಬಿಟ್ರೇನೋ, ಅವ್ರಿಗೆ ಯಾವುದೇ ರೀತಿ ಒಂದಷ್ಟು ಡೈಲಾಗ್ಗಳನ್ನು ಕೊಡದೆ ಅಂತ ಅನ್ನಿಸ್ತು. ಜಗ್ಗಪ್ಪ ಅವರಿಗೆ ಒಂದು ಒಳ್ಳೆ ಪಾತ್ರ ಸಿಗಬೇಕಾಗಿತ್ತು ಅಂತ ಅನ್ನಿಸ್ತು ಸರ್. ಜೊತೆಗೆ ಗಣೇಶ್ ಅವರು ಮತ್ತು ಸಾಧು ಸರ್ದು ಬೆಸ್ಟ್ ಕಾಂಬಿನೇಷನು. ಸಾರಿ, ಇದು ಗಣೇಶ್ ಸರ್ದು ಮತ್ತು ಸಾಧು ಕೋಕಿಲ ಅವ್ರದ್ದು ಬೆಸ್ಟ್ ಕಾಂಬಿನೇಷನ್ ಯಾವಾಗಲೂ. ಈ ಸಲ ಗಣೇಶ್ ಸರ್ರು, ರಂಗಾಯಣ ರಘು ಅವರು, ಸಾಧು ಕೋಕಿಲ 3 ಜನನೂ ಇದ್ದಾರೆ. ಈ ಕಾಂಬಿನೇಷನ್ ಹೇಗೆ ವರ್ಕೌಟ್ ಆಗಿದೆ ಸರ್? ಸರ್ ಇಡೀ ಸಿನಿಮಾದಲ್ಲಿ ಅದೇ ಹೇಳಿದ್ನಲ್ಲ, ಫಸ್ಟ್ ಹಾಫಲ್ಲಿ ನಮಗೆಲ್ಲ ಒಂದು ಕಡೆ ಲ್ಯಾಗ್ ಆಯಿತು, ಬೋರ್ ಹೊಡೀತು ಅಂತ ಅನ್ನಿಸ್ತು ಕೆಲವೊಂದು ಕಡೆ. ಅದನ್ನು ಹೊರತಾಗಿ ಇಡೀ ಸಿನಿಮಾ ತುಂಬ ಚೆನ್ನಾಗೇ ಇದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಂತೂ ತುಂಬ ಇಷ್ಟ ಆಗುತ್ತೆ. ಆಡಿಯನ್ಸು ಬಿದ್ದು ನಗ್ತಾರೆ, ಎಂಜಾಯ್ ಮಾಡ್ತಾರೆ. ಎವ್ರಿ ಸೀನ್ನು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಎಲ್ಲೂ ಕೂಡ ನಮಗೆ ಈ ಸಿನಿಮಾಗೆ ಯಾಕೆ ಬಂದ್ವಪ್ಪ ಅಂತ ಏನೂ ಅನಿಸೋದಿಲ್ಲ. ಮೇಜರಾಗಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.